ಈಗ ಸಂಗೀತ ಮತ್ತೆ ರಾಮಣ್ಣನ್ಗೋಸ್ಕರ ನಮ್ಮ ಭೂಮಿ ಡ್ಯಾನ್ಸ್ ಮಾಡ್ತಾಳೆ. ಭೂಮಿ ಸಾಥ್ ಕೊಡೋಕೆ ನಮ್ಮ ಅಂಜು ಹೋಗ್ತಿದ್ದಾಳೆ. ಒಂದ್ ನಿಮಿಷ, ಭೂಮಿಗೆ ಡ್ಯಾನ್ಸ್ ಬರಲ್ಲ. ಭೂಮಿ ಡ್ಯಾನ್ಸ್ ಏನ್ ಬೇಡ. ಸಾಯ್ತ್ರೆ ನೋಡು, ನೀನು ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ ಅಂತ ಅಮ್ಮಂಗೆ ಗೊತ್ತು. ಅದನ್ನ ಡ್ಯಾನ್ಸ್ ಮಾಡಿ ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ. ಹಾಟಿಗೆ ಬಿದ್ದು ಡ್ಯಾನ್ಸ್ ಮಾಡುವಂತ ಡ್ಯಾನ್ಸ್ ಫಾರ್ಮ್ ಅಲ್ಲ ಇದು. ಬೇಡ ಅಂದ್ರೆ ಬೇಡ. ರೆಡಿ? ಯು ಶೋರ್? ಈಗ ಭೂಮಿ ಅದಕ್ಕೆ ಕಡೆಯಿಂದ ಮತ್ತು ಅಂಜು ಕಡೆಯಿಂದ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್. ಚಪ್ಪಾಳೆ. ಭೂಮಿ, ಭೂಮಿ ಕಂಡ್ಬಿಡು. ಭೂಮಿ, ಸ್ಟೇಜ್ ಮೇಲೆ ಗ್ಲಾಸ್ ಪೀಸ್ ಹೆಂಗ್ ಬರಕ್ ಸಾಧ್ಯ? ರಚಿ, ಹೋಗಿ ನಿನ್ ಕಿತ್ ತಗೊಂಬ. ಭೂಮಿ, ಭೂಮಿ ಹುಷಾರು ಹುಷಾರು. ನೋದಯ್ಯ ಆಗ ನಿನ್ಗೆ ಕಾಲ್ ಚುಚ್ಚಿದ ತಕ್ಷಣ ನಿಲ್ಲಿಸ್ಬೇಕಲ್ವಾ? ಬುದ್ಧಿ ಇಲ್ವಾ ನಿನ್ಗೆ? ಅದಕ್ಕೆ ಡೋಂಟ್ ವರಿ, ನಾನು ನಿಮ್ಗೊಂದು ಇಂಜೆಕ್ಷನ್ ಕೊಡ್ತೀನಿ. ಅದು ಪೇನ್ ಕಿಲ್ಲರು. ನಿಮ್ ನೋವೆಲ್ಲ ಹೊಟ್ಟೋಗತ್ತೆ. ಓಕೆನಾ? ಬೇಡ ಬೇಡ ಸಾಹೇಬ್ರೆ, ನಂಗೆ ಇಂಜೆಕ್ಷನ್ ಅಂದ್ರೆ ಚಿಕ್ಕ ವಯಸ್ಸಿಂದ ಭಯ. ನಂಗೆ ಇಂಜೆಕ್ಷನ್ ಬೇಡ. ಆದ್ರೆ ನಮ್ ಕಾಲ್ ಪೇನ್ ಕಡಿಮೆ ಆಗ್ಬೇಕು ಅಂದ್ರೆ ಇಂಜೆಕ್ಷನ್ ಕೊಡ್ಲೇಬೇಕು. ಅರ್ಥ ಮಾಡ್ಕೋ ಭೂಮಿ. ಮಕ್ಳ ಹತ್ರ ಹಠ ಮಾಡೋದಲ್ಲ. ಅದಕ್ಕೆ ನಿನ್ಗೆ ಏನು ನೋವಾಗಲ್ಲ. ಓಕೆನಾ ಸಾಹೇಬ್ರೆ? ಆಯ್ತು ಆಯ್ತು ಆಯ್ತು. ಡನ್ ಡನ್ ಡನ್. ಆಗಿತ್ತು ನೋಡಿ. ನಚ್ಚಿ, ನಿನ್ನ ಡಾಕ್ಟರ್ ಓದಿಸಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ. ಪಾಪ ನಮ್ ಭೂಮಿ ಒಂದಲ್ಲ ಒಂದ್ ನೋವು ಅವಳಗ್ ಕಾಯ್ತಾನೆ ಇರುತ್ತೆ. ಇದಕ್ ಮುಂಚೆ ಆ ರಾಣ ಮಗಳು ಶೂಟ್ ಮಾಡಿದ ನೋವನ್ ತಿಂದು ಈಗಷ್ಟೇ ಚೇತರಿಸ್ಕೊಂಡಿರು. ಅಷ್ಟ್ರಲ್ಲಿದು. ಹೌದು ದೇವಯಾನಿ, ನಾವ್ ಅನ್ಕೊಳ್ಳೋದೇ ಒಂದು, ಅದು ಆಗೋದೇ ಇನ್ನೊಂದು. ನಾಳೆಯಿಂದನೇ ನವರಾತ್ರಿ ಹಬ್ಬ ಶುರುವಾಗುತ್ತೆ. ನಾನು ಭೂಮಿ ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ಗೊತ್ತಾ? ಈ ಸಲ ಬೊಂಬೆಗಳನ್ನ ಈ ತರನೇ ಜೋಡಿಸ್ಬೇಕು, ಈ ತರನೇ ಅಲಂಕಾರ ಮಾಡ್ಬೇಕು ಅಂತ ಏನೇನೋ ಅಂದ್ಕೊಂಡಿದ್ವಿ. ಆದ್ರೆ ಈ ಟೈಮಲ್ಲೇ ಭೂಮಿಗೆ ಈ ರೀತಿ ಆಗೋಯ್ತಲ್ಲ. ಮನೆಯವರಷ್ಟೆಲ್ಲಾ ಜನ ಅಲ್ಲೇ ಇದ್ರು ಕೂಡ ಗಾಜಿನ ಚೂರುಗಳು ಅದೇ ಜಾಗದಲ್ಲಿ ಹೇಗೆ ಬೆಳಕ್ ಸಾಧ್ಯ? ಅಲ್ಲ, ನಮ್ಮನೆಯಲ್ಲಿ ಯಾರ ಹತ್ರ ಗಾಜಿನ ಚೂರು ಹಾಕೋಕ್ ಸಾಧ್ಯ? ಇಡೀ ಇವೆಂಟ್ ವಿಡಿಯೋಗ್ರಫಿ ಮಾಡಿಸಿದೀವಲ್ಲ, ಈ ಗಾಜಿನ ಪೀಸ್ ಯಾರು ಹಾಕಿರ್ತಾರೆ ಅಂತ ಅದ್ರಲ್ಲಿ ರೆಕಾರ್ಡ್ ಆಗುತ್ತೆ. ಇನ್ ಕೇಸ್ ಭೂಮಿಗೆ ತೊಂದರೆ ಆಗ್ಬೇಕು ಅಂತಾನೆ ಈ ಕೆಲಸ ಮಾಡಿತ್ತು ಅಂತ ಹೇಳಿದ್ರೆ ಅದು ಯಾರೇ ಆಗಿದ್ರು ನಾನು ಬಿಡಲ್ಲ. ಸುರೇಶ್ ಅವರೇ, ನನ್ನ ಹೆಂಡತಿ ಭೂಮಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವಳ ಕಾಲ್ ಕೆಳಗಡೆ ಗ್ಲಾಸ್ ಪೀಸ್ಗಳು ಹಾಕಿದ್ರು. ಅದನ್ನ ಹಾಕಿದ್ ಯಾರು ಅಂತ ನೀವೇನಾರು ನೋಡಿದ್ರ? ಅಯ್ಯೋ, ನನಗೇನು ಗೊತ್ತಿಲ್ಲ ಸರ್. ಅಲ್ಲ, ಯಾರೋ ಒಬ್ರು ಗ್ಲಾಸ್ ಪೀಸ್ ಹಾಕಿದ್ರೆ ಅದು ನಿಮ್ ಗಮನಕ್ಕೆ ಬರ್ದೇ ಇರೋಕ್ ಹೇಗ್ ಸಾಧ್ಯ? ಸರ್, ಅದು ಮಧ್ಯ ಒಂದ್ 5 ನಿಮಿಷ ವಾಶ್ರೂಮ್ಗೆ ಅಂತ ಹೋಗಿದ್ದೆ. ನಿಮ್ ಬ್ರದರ್ಗೂ ಹೇಳೇ ಹೋಗಿದ್ದೆ. ಬೇಕಿದ್ರೆ ಅವ್ರನ್ನೇ ಕರೆದು ಕೇಳಿ. ನಾನು ಹೋಗ್ ಬಂದಿರೋ ಈ ಗ್ಯಾಪ್ ಅಲ್ಲಿ ಯಾರೋ ಗಾಜ್ ಹಾಕಿರ್ಬೇಕು ಸರ್. ನಿಮ್ ಹತ್ರ ಆ ಫುಟೇಜಸ್ ಫೈಲ್ ಏನಾರಿದ್ಯಾ? ಸರ್, ಎಲ್ಲ ಫುಟೇಜ್ ಇದ್ರಲ್ಲಿದೆ. ಹೇಗಿದ್ರೆ ಚೆಕ್ ಮಾಡ್ಕೊಳ್ಳಿ. ಸೂಪರ್. ಸುರೇಶ್, ಈ ಫೈಲಾ? ಅದು ಸರ್. ಅಪ್ಪ, ಸಿಕ್ಕಾಕೊಳ್ಳಲ್ಲ ತಾನೆ? ಅಯ್ಯೋ, ಚಾನ್ಸ್ ಇಲ್ಲ. ಅವನ ಹತ್ರ ಸಾಕ್ಷಿ ಇರ್ಬೇಕಲ್ಲ ಸಿಕ್ಕಾಕೊಳ್ಳೋದಕ್ಕೆ. ಅಯ್ಯೋ, ಡಾನ್ಸ್ ನಾನು ಎದುರುಗಡೆ ನಿಂತು ನೋಡಿದಷ್ಟೇ. ಕ್ಯಾಮ್ರಾ ಅಡ್ಡ ಹೋಗಿರೋದು ನನಗೆ ಗೊತ್ತೇ ಇಲ್ಲ. ಅಷ್ಟಕ್ಕೆ ನೀನು ಗಾಜ್ ಹಾಕಿರೋದು ನಾನೇ ಅನ್ನೋ ತರ ನೋಡ್ತಿದ್ಯಲ್ಲ. ಅಲ್ಲಪ್ಪ, ಗಾಜಿನ ಚೂರುಗಳು ಇಲ್ಲಿ ಹೇಗ್ ಬೆಳಕ್ ಸಾಧ್ಯ? ಅಲ್ಲ ರೀ ಸುರೇಶ್, ಪ್ರಮುಖವಾಗಿ ಅದೇ ರೆಕಾರ್ಡ್ ಆಗಿಲ್ವಲ್ರಿ? ಹಾಗಾದ್ರೆ ಈ ಕೆಲಸ ಮಾಡಿರೋರು ಪಕ್ಕ ಈ ಮನೇಲಿರೋರು. ವಾಲ್ ಪ್ರಾಮಿಸ್ ಅಜಿತ್, ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಈ ಟೌನ್ ಜೊತೆನೆ ಅಲ್ಲೇ ಡ್ಯಾನ್ಸ್ ಮಾಡ್ತಿದ್ನಲ್ಲ, ಅದೆಲ್ಲ ಆದ್ಮೇಲೆ ನಾನು ಮಾಮ್ ಪಕ್ಕ ಬಂದು ನಿಂತ್ಕೊಂಡೆ ಅಷ್ಟೇ. ಐ ಸ್ವೇರ್. ಅಯ್ಯೋ ಅಜಿತ್, ನಾನೇನು ಮಾಡಿಲ್ಲ. ನಾನು ಅಪ್ಪಿ ಪಕ್ಕನೇ ನಿಂತಿದ್ದೆ. ಬೇಕಾದ್ರೆ ಕೇಳು. ಪಲ್ಲವಿ, ಆಗ್ಲೇ ನಿನ್ ಕೈಗೆ ನಾನು ಫೋನ್ ಕೊಟ್ಟಿದ್ನಲ್ಲ, ಕೊಡಮ್ಮ. ಅಮ್ಮಾರ, ಅದು ಅರೆ ಯಾಕೆ ಇಷ್ಟೊಂದು ಹೆದರ್ಕೊಂಡು ನಿಂತಿದೀಯಾ? ಡಾನ್ಸ್ ನಡಿ ಹೋಗ ನೀನು ಅಲ್ಲೇ ಇದ್ದೆ ಅಲ್ವಾ? ನೀ ಇಷ್ಟೊಂದು ಹೆದರ್ಕೊಂಡಿರೋದು ನೋಡಿದ್ರೆ ಗಾಜಿನ ಪೀಸ್ ಯಾರು ಹಾಕಿದ್ದು ಅನ್ನೋದು ನಿನಗೆ ಗೊತ್ತಿದೆ ಅನ್ಸುತ್ತೆ. ಅಮ್ಮಾರ, ಅದು ಪಲ್ಲವಿ ಅಕ್ಕ, ನಿಜ ಹೇಳಿ, ಏನ್ ಮುಚ್ಚಿರ್ತಿದ್ದೀರಾ? ಭೂಮಿ ಕಾಲಿಗೆ ಗಾಜ್ ಸುತ್ತಿದ್ ಯಾರು ಅನ್ನೋದು ನನಗೆ ಗೊತ್ತಿದೆ ಅಣ್ಣ. ಯಾರು? ಶಿವಳ. ಅಯ್ಯೋ ದೇವ್ರೆ,
ಭೂಮಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಗ್ಲಾಸ್ ಪೀಸ್ ಯಾರು ಹಾಕಿರೋದು ಅಂತ ರೆಡ್ ಹ್ಯಾಂಡ್ ಆಗಿ ತೆಗ್ಲಾಕೊಂಡಿದ್ದಾಳೆ. ನಾನು ಆಗ್ಲಿಂದ ಮಾತಾಡ್ತಿದ್ರು ಯಾಕೆ ಇದನ್ನ ಹೇಳ್ತೀರಾ, ಬಾಯಿ ಮಿಚ್ಕೊಂಡಿದ್ದೀರಾ? ಅಜಿತಣ್ಣ, ಆ ವಿಡಿಯೋ ಮಾಡುವಾಗ ನನ್ ಕೈ ಕಾಲ ಆಡ್ಲಿಲ್ಲ. ಅದ್ ನೋಡ್ತಿರೋದು ನಿಜನೋ ಭ್ರಮೆನೋ ಅಂತ ಗೊತ್ತೇ ಆಗ್ಲಿಲ್ಲ. ಹೆಂಗೆ ಆಗ್ಲಿ ಅಂತ ನಾನ್ ವಿಡಿಯೋ ಮಾಡ್ಕೊಂಡೆ. ಪಾಪ ಅಜಿತಣ್ಣ, ಭೂಮಿ ಈ ಮನೇಲಿ ಎಲ್ರು ಒಗ್ಗಟ್ಟಲ್ಲಿ ಇರ್ಬೇಕು ಅಂತ ಎಷ್ಟೇ ಕಷ್ಟ ಬರ್ಲಿ ನೋವು ಬರ್ಲಿ ಎಲ್ಲಾನು ಸಹಿಸ್ಕೋತಾಳೆ. ಅವಳಿಗೆ ಈ ತರ ಮಾಡಿದಾರೆ ಅಂತ ನಾನು ಏನಾದ್ರೂ ಬಾಯ್ ಬಿಟ್ಟು ಹೇಳ್ಬಿಟ್ರೆ ಅವಳು ಬೇಜಾರಾಗ್ಬಿಡ್ತಾಳೆ. ಭೂಮಿಗೋಸ್ಕರ ನಾನ್ ಬಾಯಿ ಮುಚ್ಕೊಂಡು ನಿಂತಿದ್ದೆ ಅಜಿತಣ್ಣ. ಸೋದ್ರೆ ಏ ಅಜಿತ, ಅವಳ ಮೇಲೆ ಯಾಕೋ ಕೈ ಮಾಡ್ತಾ ಇದ್ಯಾ? ಭೂಮಿ ಡ್ಯಾನ್ಸ್ ಆಡ್ಬೇಕಾದ್ರೆ ಗಾಜ್ ಪೀಸ್ ಹಾಕಿರೋದೆ ಈ ಅಶ್ವಿನಿ. ಇವಳಿಂದನೇ ಭೂಮಿ ಕಾಲ್ ಹೀಗಾಗಿರೋದು. ಇವಳನ್ನ ಸುಮ್ನೆ ಬಿಡ್ಬೇಕಾ ಹೇಳು? CCTV ಕೆಡ್ಸಿದ್ದೆ ಅಪ್ಪು. ಕ್ಯಾಮೆರಾಗೆ ಅಡ್ಡ ನಿಂತು ನಾನ್ ಗಾಜ್ ಚಿಲ್ಲೋದು ರೆಕಾರ್ಡ್ ಆಗ್ದಿರೋ ತರ ನೋಡ್ಕೊಂಡಿದ್ದಾಳೆ. ಮತ್ತೆ ಇವನಿಗೆ ಹೇಗ್ ಗೊತ್ತಾಯ್ತು? ಅಲ್ಲ, ಮೊದ್ಲೇ ನನ್ ಮೇಲೆ ಡೌಟ್ ಇರೋದ್ರಿಂದ ಗಾಳಿಲ್ ಗುಂಡ ಹಾರಿಸ್ತಿರ್ಬೋದಾ? ನಾನ್ ತಪ್ಪು ಮಾಡಿದೀನಿ ಅನ್ನೋದಕ್ಕೆ ನಿನ್ನ ಹತ್ರ ಪ್ರೂಫ್ ಏನಿದೆ? ಇಷ್ಟು ನೀಟಾಗಿ ಬಂದು ನೀನೇ ಈ ಕೆಲಸ ಮಾಡಿರೋದು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನಿಮ್ಗೊಂದು ಗೆಸ್ಸು ಇರಲ್ಲ. ನಾನು ಪ್ರೂಫ್ ಸಮೇತನೇ ಬಂದಿರ್ತೀನಿ ಅಂತ. ನೀನೇ ಗಾಜಿನ ಚೂರ್ ಹಾಕಿ ಏನ್ ಪ್ರೂಫ್ ಇದೆ ಅಂತ ದಬಾಯಿಸ್ತಾ ಇದ್ಯಾ? ನಮ್ ಶ್ರವಣ್ ಮಗಳು ಈ ತರ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಬ್ರೋ, ಮತ್ತೆ ಈ ವಿಡಿಯೋ ನಿಮ್ಗೆ ಎಲ್ಲಿ ಸಿಕ್ತು? ದೇವಿಯಾನಿ ಅತ್ತೆ ಅವ್ರ ಮೊಬೈಲ್ ಅಲ್ಲಿ ಶೂಟ್ ಮಾಡಿರೋದು. ಓ, ಹಾಗಾದ್ರೆ ಇವಳು ಮುಖವಾಡ ಕಳ್ಸಿದ್ದು ದೇವ್ಯಾನಿ ಅತ್ತೆ. ಛೇ, ಈ ಅತ್ತೆ ಏನಕ್ಕೆ ಮನಸ್ವಿನಿನ ಈ ರೀತಿ ಸಿಕ್ಕಾಕಿಸ್ಬಿಟ್ರು? ನಿನ್ನನ್ ಕರ್ಕೊಂಡ್ ಬಂದೆ ನಾನು, ನನ್ನನ್ನೇ ಕಚ್ಚೋಕ್ ಬರ್ತೀಯಾ? ನಿನಗೆ ಹೇಗ್ ಕಾಲರ್ ಪಟ್ಟಿ ಹಾಕ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕ್ ಮನಸ್ವಿನಿ, ಯಾಕಿಂತ ನೀಚ್ ಕೆಲ್ಸ ಮಾಡ್ದೆ? ನಾನ್ ನಿಂಗೆ ಏನ್ ಅನ್ಯಾಯ ಮಾಡಿದೆ ಹೇಳು? ನನ್ ಮೊಬೈಲ್ ಅಲ್ಲಿ ಶೂಟ್ ಆಗಿದೆ ಅಷ್ಟೇ, ಬಟ್ ರೆಕಾರ್ಡ್ ಮಾಡಿದ್ ನಾನಲ್ಲ, ನಮ್ ಪಲ್ಲವಿ. ನಾವೇನೇ ಥ್ಯಾಂಕ್ಸ್ ಹೇಳೋದಿದ್ರು ಅದು ಪಲ್ಲವಿಗೆ ಹೇಳ್ಬೇಕು. ನಾನು ಭೂಮಿನ ಡಾನ್ಸ್ಗಂತ ರೆಡಿ ಮಾಡಿಸಿ ಕರ್ಕೊಂಡ್ ಬಂದಲ್ಲ ಹೊರಗಡೆ, ಆಗ ಪಲ್ಲವಿ ಕೈಗೆ ನನ್ ಮೊಬೈಲ್ ಕೊಟ್ಟು ಎಲ್ಲ ರೆಕಾರ್ಡ್ ಮಾಡು ಅಂತ ಹೇಳಿದ್ದೆ. ವಿಡಿಯೋಗ್ರಾಫರು ಇಂಪಾರ್ಟೆಂಟ್ ಮಾತ್ರ ರೆಕಾರ್ಡ್ ಮಾಡ್ತಾನಲ್ವಾ, ಮಿಸ್ ಆಗ್ಬಿಡುತ್ತೆ ಅಂತ ಹೇಳಿ ಅವಳಿಗೆ ರೆಕಾರ್ಡ್ ಮಾಡು ಅಂತ ಹೇಳಿದ್ದೆ. ಅಂಜು ಡಾನ್ಸ್ ಮಾಡಿರೋ ವಿಡಿಯೋಸು ನನ್ನ ಹತ್ರ ಸಾಕಷ್ಟಿದೆ, ಆದ್ರೆ ನನ್ನ ಮಗಳು ಭೂಮಿ ಡಾನ್ಸ್ ಮಾಡಿದ ಒಂದು ವಿಡಿಯೋನು ನನ್ನ ಹತ್ರ ಇಲ್ಲ. ಅದಕ್ಕೆ ಭೂಮಿನ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋ ಮಾಡು ಅಂತ ಪಲ್ಲವಿಗೆ ಕೊಟ್ಟಿದ್ದೆ. ಅದ್ರಲ್ಲಿ ನೋಡಿ ಎಷ್ಟ್ ನೀಟಾಗಿ ರೆಕಾರ್ಡ್ ಮಾಡಿದಾಳೆ. ಇವತ್ತು ನಮ್ ಪಲ್ಲವಿ ಜಾಣ್ತನದಿಂದ ಈ ಮನಸ್ವಿನಿ ಸಿಕ್ಬಿದ್ಲು. ಬೇಕು ಅಂತಾನೆ ಚೆನ್ನಾಗಿ ಪ್ಲಾನ್ ಮಾಡಿ ನನ್ನ ಸಿಕ್ಕಾಕ್ಸಿದ್ಯಾ ಅಂತ ಗೊತ್ತು ಕಣು ನನಗೆ. ಎಷ್ಟು ದಿನದಿಂದ ಕಾಯ್ತಾ ಕೂತಿದ್ದೆ ನಮ್ ಭೂಮಿಗೆ ಈ ರೀತಿ ನೋವು ಕೊಡ್ಬೇಕು ಅಂತ. ನಮ್ ಭೂಮಿ ಮೇಲೆ ಯಾಕಿಂತ ದ್ವೇಷ ನಿನಗೆ? ಅಯ್ಯೋ ಅತ್ತೆ, ಇದೆಲ್ಲ ಬೇಕು ಅಂತ ಮಾಡಿದ್ದಲ್ಲ. ಅದೇನಾಯ್ತು ಅಂದ್ರೆ ನೀಚ್ ಕೆಲಸ ಮಾಡಕ್ಕೆ ನಿನಗೆ ಮನಸ್ಸಾದ್ರೆ ಹೇಗ್ ಬಂತು? ಯಾವ್ದೋ ಆಶ್ರಮದಿಂದ ನಾನೇ ಮನಸ್ವಿನಿ ಅಂತ ಹೇಳ್ಕೊಂಡು ನಮ್ಮನೆಗೆ ಬಂದು ಸೆಟ್ಲ್ ಆಗಿದ್ದಾಳ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.